ನಮಸ್ತೆ ಮಕ್ಕಳೇ, ವಿದ್ಯಾರ್ಥಿಗಳೇ. ಯಶಸ್ವಿ ಮನುಷ್ಯನಾಗಲು ಪ್ರಯತ್ನಿಸಬೇಡಿ, ಬದಲಿಗೆ ಉತ್ತಮ ಗುಣವುಳ್ಳ ವ್ಯಕ್ತಿಯಾಗಲು ಪ್ರಯತ್ನಿಸಿ. ಇದು ನುಡಿಮುತ್ತು. ಈ ನುಡಿಮುತ್ತಿನೊಂದಿಗೆ ಇವತ್ತು ನಿಮಗೆ ನನ್ನ ಇವತ್ತಿನ ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಮಕ್ಕಳೇ, ಈ ದಿನದ ವಿಷಯ ಗಾದೆಯ ಮಾತು ವಿಸ್ತರಿಸುವುದು ಅಂತ. ಗಾದೆಯ ಮಾತು ಈ ದಿನದ ಗಾದೆಯ ಮಾತು ಏನಪ್ಪ ಅಂದರೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ ಒಂದು ಗಾದೆ ಇದೆ, ಪ್ರಸಿದ್ಧವಾದ ಗಾದೆ. ಆ ಗಾದೆಯ ಒಂದು ವಿಸ್ತೀರ್ಣ ಯಾವ ರೀತಿ ನಾನು ಮಾಡಿದ್ದೀನಿ ಅದನ್ನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲು ಪೀಠಿಕೆ ಇರಬೇಕು ಅಂತ ಹೇಳ್ತಾರೆ. ವಿಸ್ತರಿಸೋಕ್ಕಿಂತ ಮೊದಲು ಈ ಗಾದೆಯ ಪೀಠಿಕೆ ಈ ರೀತಿ ಇದೆ. ಗಾದೆ ಎನ್ನುವುದು ದಿನಬಳಕೆಯಾಗುವ ಮಾತುಗಳು, ಹೇಳಬೇಕಾದುದನ್ನು ಮಾರ್ಮಿಕವಾಗಿ ಸೂಚ್ಯವಾಗಿ ಹೇಳುವ ಗುಣವು ಗಾದೆಗಿದೆ. ಗಾದೆ ಇದು ಆ ಗುಣ ಇದೆಯಲ್ಲ, ಮಾರ್ಮಿಕವಾಗಿ ಸೂಚ್ಯವಾಗಿ ಹೇಳುವ ಗುಣ ಗಾದೆ ಇದು. ಈ ಮೇಲಿನ ಗಾದೆಯು ಒಂದು ಪ್ರಸಿದ್ಧವಾದ ಗಾದೆ ಇದು. ಎಲ್ಲರೂ ಯಾಕಂದರೆ ಇದು ಪ್ರಸಿದ್ಧ ಅಂದರೆ ಪ್ರಾಚೀನದಿಂದಲೂ ನಮ್ಮ ಹಿರಿಯರು ಇದನ್ನು ಹೇಳ್ತಾ ಬಂದಿದ್ದಾರೆ. ಈ ಗಾದೆಯನ್ನು ನಾವು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಏನಪ್ಪ ಅಂದರೆ, ಸರ್ವಜ್ಞನ ಒಂದು ವಚನ. ಇಲ್ಲಿ ಹೇಳಿದ್ದೀನಿ ನೋಡಿ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯಂ ರಾಟಿ ನಡೆಯದಲ್ಲದೆ ದೇಶ ದಾಟವೇ ಕೆಡುಗು ಸರ್ವಜ್ಞ ಅಂತ ಹೇಳಿದ್ದಾನೆ. ಸರ್ವಜ್ಞನ ಈ ವಚನ ನೆನಪಾಗುವುದು ನಿಜವಾಗ್ಲೂ ನಮಗೆ ಈ ಒಂದು ಗಾದೆಯಿಂದ. ಇದರ ಅರ್ಥ ಏನಪ್ಪ ಅಂದರೆ, ಕೋಟಿ ವಿದ್ಯೆ ಕಲಿತರು ಹೊಟ್ಟೆ ತುಂಬಬಲ್ಲ ಭರವಸೆಯ ವಿದ್ಯೆ ಎಂದರೆ ಅದುವೇ ಕೃಷಿ ಕಾಯಕ ಅಂತ ಹೇಳಿದ್ದಾನೆ ಇಲ್ಲಿ ಸರ್ವಜ್ಞ. ಭರವಸೆಯ ವಿದ್ಯೆ ಯಾವುದು? ಹೊಟ್ಟೆ ತುಂಬಬಲ್ಲ ವಿದ್ಯೆ ಯಾವುದು ಅಂದರೆ ಕೃಷಿಕ ಕಾಯಕವೇ ಅಂತ ಹೇಳಿದ್ದಾನೆ. ಅದನ್ನು ಯಾರು ಕಡೆಗಣಿಸಬಾರದು. ಇದನ್ನು ಯಾರೂ ಕಡೆಗಣಿಸಬಾರ್ದು. ಈ ವಿದ್ಯೆ ಕಲಿತವರಿಗೆ ಯಾವುದೇ ಸಂಕಟ ಎದುರಾಗದು. ಈ ವಿದ್ಯೆಯನ್ನು ಕಲಿತವ್ರಿಗೆ ಯಾವತ್ತೂ ಸಂಕಟ ಎದುರಾಗಲ್ಲ. ಬದುಕು ಸುಖಮಯವಾಗಿ ಸಾಗಬಲ್ಲದು. ಅನ್ನವ ಮಹತ್ವ ಸಾರಿದ್ದಾನೆ. ಅನ್ನದ ಒಂದು ಮಹತ್ವವನ್ನು ಸರ್ವಜ್ಞ ಇಲ್ಲಿ ಈ ಅವನ ವಚನದಿಂದ ಸಾರಿದ್ದಾನೆ. ಈಗ ಈ ಗಾದೆಯ ವಿಸ್ತೀರ್ಣ ಈ ರೀತಿ ಮಾಡಿದ್ದೀನಿ ನಾನು. ಮಾನವನಿಗೆ ವಿದ್ಯೆ ಮುಖ್ಯವಾದದ್ದು. ವಿದ್ಯೆಯಿಂದ ಸರಿ ತಪ್ಪಿನ ಅರಿವು ನಿಮಗೆ ಬರುತ್ತೆ. ಧರ್ಮದಿಂದ ನಡೆಯೋದು ನೀವು ಕಲ್ತ್ಕೋತೀರಾ. ಸ್ವಾಭಿಮಾನದ ಜೀವನ, ದಯೆ, ಸಮಾಜ ಸೇವೆ, ಗೌರವಿಸೋದನ್ನು, ಶಿಸ್ತು ಎಲ್ಲವೂ ವಿದ್ಯೆ ನಮಗೆ ಕಲಿಸುತ್ತದೆ. ಸತ್ಯ ಇದು. ಜೊತೆಗೆ ನಮ್ಮ ಬದುಕು ಕಟ್ಟಿಕೊಳ್ಳಲು ಮಾರ್ಗವನ್ನು ತೋರಿಸುತ್ತೆ. ಆದರೆ ಏನೇ ಆಗಲಿ, ಎಷ್ಟೇ ಸಂಪಾದನೆ ಮಾಡಿ ಸಂಪತ್ತು ಸಂಪಾದಿಸಿದರೂ ಜೀವಿಸಲು ಅಂದರೆ ಬದುಕಲು ನಮಗೆ ಆಹಾರವು ಬಹುಮುಖ್ಯ. ಇದು ವ್ಯವಸಾಯದಿಂದ ಅಂದರೆ ಕೃಷಿಯಿಂದ ಮಾತ್ರ ಪಡೆಯಲು ಸಾಧ್ಯ. ಶಿಕ್ಷಣದ ಮಹತ್ವ ಎಷ್ಟು ಇದೆಯೋ ಅದರ 100ರಷ್ಟು ಕೃಷಿ ವಿದ್ಯೆ ಬಹುಮುಖ್ಯ. ವ್ಯವಸಾಯ ಮಾಡಲು ನೇಗಿಲು ಅಂದರೆ ಮೇಟಿ ಹಿಡಿದು ಉತ್ತಿ ಬಿತ್ತಿ ಅದರ ರಕ್ಷಣೆ ಮಾಡಿ ಅದರಿಂದ ಆಹಾರ ಧಾನ್ಯ ಶೇಖರಿಸಿ ಅದನ್ನು ವಿತರಿಸುವ ಈ ಉದ್ಯೋಗದ ವಿದ್ಯೆಯಿಂದ ಅನೇಕರಿಗೆ ಊಟ ಉಣ್ಣಬಡಿಸಿ ಅವರ ಸಂತಸಕ್ಕೆ ಕಾರಣವಾಗುವ ಈ ವಿದ್ಯೆ ಕೋಟಿ ವಿದ್ಯೆಗಿಂತಲೂ ಬಹು ಮೇಲು ಎಂದು ಈ ಗಾದೆಯ ಅರ್ಥ. ಇದೇ ಇದರ ಮರ್ಮ. ಇಷ್ಟು ನಾನು ಈ ರೀತಿ ಈ ಗಾದೆಯ ಒಂದು ಅರ್ಥವನ್ನು ವಿವರಿಸಿದ್ದೀನಿ. ನಿಮ್ಗೆ ಇದಕ್ಕಿಂತನೂ ಇನ್ನೂ ನಾವು ಸೇರಿಸ್ಬೋದು, ಇದಕ್ಕಿಂತನೂ ನಾವು ಚೆನ್ನಾಗಿ ಬರೀಬಹುದು ಅಂತ ನಿಮ್ಗೆ ಅನಿಸಿದ್ರೆ ಇದನ್ನು ನೀವು ಓದಿದ ಮೇಲೆ ನಿಮ್ಗೆ ಅನಿಸಿದ್ರೆ ಅದರ ರೀತಿಯೇ ಬರೆದು ನೀವು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಕ್ಕಳೇ, ಧನ್ಯವಾದಗಳು ಎಲ್ರಿಗೂ.